ಮಾರ್ನಿಂಗ್ ಗಾಯ್ಸ್ ಅಲ್ಲ ಗುಡ್ ನೈಟ್ ಗಾಯ್ಸ್. ಏನು ಗೊತ್ತಾ, ನಮ್ಮ ವರ್ಷಕ್ಕೊಂದು ಮೀಟ್ ಮಾಡಿಕೊಂಡು ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದ್ವಿ ಬಸ್ಸಲ್ಲಿ. ವಿನಯ್ ಬ್ರೋ ಮತ್ತು ನಾನು ಬಂದು ಆಮೇಲೆ ಏನು ಮಾಡಿದೆ, ಬೆಂಗಳೂರಿಗೆ ಬಂದೆ. ವರ್ಷಕ್ಕೆ ಕಾಲ್ ನನ್ನ ಫ್ರೆಂಡ್ ಅವಳು ಇವಾಗ, ಓಕೆನಾ. ಸ್ವಲ್ಪ ಸಲಹೆ ಇದೆಯಲ್ಲ ಅದಕ್ಕೆ ಕರಿತೀನಿ. ವರ್ಷಕ್ಕೆ ಕಾಲ್ ಮಾಡಿದೆ, ನಾನು ಸಿಗ್ತೀನಿ ಬಾರೋ ಅಂದ್ಲು. ಬಟ್ ಅವಳು ನಾನು ಸಿರಾ ತನಕ ಟಿಕೆಟ್ ತೊಗೊಂಡ್ಳು, ಓಕೆನಾ. ನಾನು ಹೇಳಿದೆ ನೀನು ನಿನಗೆ ಎಲ್ಲಿ ಇಷ್ಟಪಡ್ದಲ್ಲಿ ತೊಗೋ ಅಂತ. ಅವಳು ಸಿರಾ ತೊಗೊಂಡ್ಳು, ಅಲ್ಲಿ ಎಲ್ಲಿ ಊಟ ಮಾಡೋಣ ಅಂತ. ಬಟ್ ನಾನು ಅವಳಿಗೆ ದೋಸೆ ಮತ್ತು ಪೂರಿ ತೊಗೊಂಬಂದಿದ್ದೆ. ವಿನಯ್ ಬ್ರೋಗೆ ನಾನು ತೊಗೊಂಡಿದ್ದ, ನಿನ್ನ ಮಗ ನೀನು ತಿನ್ನಿ, ನೀನು ಮಾಡ್ಕೊಂಬಂದಿದ್ದು ಚಪಾತಿ ನಾವು ತಿಂತೀವಿ. ಬಟ್ ವಿನಯ್ ಬ್ರೋ ಟೈಮ್ ಆಗುತ್ತೆ ಅಂತ ಅವ್ರ ಪಾಟಿಗೆ ಅವ್ರು ಹೋದರು, ಅವರು ತಿನ್ನಲಿಲ್ಲ, ಓಕೆನಾ. ಓಕೆ, ಅವ್ರು ಹೋದರು, ಫೈನ್, ಅದೆಲ್ಲ ಆಯಿತು. ನಮ್ಮ ಚಂದು 500 ರೂಪಾಯಿ ದುಡ್ಡು ಹಾಕಿದ್ಲು, ಬಿಡಿಸ್ಕೊಂಡೆ. ಅವ್ರಿಗೆ 500 ರೂಪಾಯಿ ಕೊಟ್ಟೆ, ನಮ್ಮ ಯಾರೋ ಹಾಕಿದ್ರು, ಬಿಡಿಸ್ಕೊಟ್ಟೆ. ಇಷ್ಟೆಲ್ಲ ಆಯಿತು. ಅವ್ರ ಪಡೆಗೆ ಹೋದ್ರು, ನಮ್ಮ ಪಡೆಗೆ ಬಂದ್ವಿ. ಸಿರಾಗಿ ಬಂದು ಇಳ್ಕೊಂಡ್ವಿ ಗಾಯ್ಸ್. ಏನಿಲ್ಲಪ್ಪ, 20 ನಿಮಿಷ ಲೇಟ್ ಆಯಿತು ಅಷ್ಟೆ. ಅಲ್ಲ ಗುರು, ಅವಳು ನಮಗೆ ಬೆಳಗಿನ 4 ಅವರ್ ಕಾಯ್ದಿದ್ದಾಳೆ, ಮತ್ತು ಅವತ್ತು ಕೂಡ ಕಾಯ್ದಿದ್ದಾಳೆ. 20 ನಿಮಿಷ ಹೇಳೋದಕ್ಕೆ ಬೇಜಾರು ಮಾಡಿದ್ಲು. ಲಿಟ್ರಲಿ ಕಣ್ಣಲ್ಲಿ ಸ್ವಲ್ಪ ಒದ್ದೆ ಆಗಿತ್ತು. ಅವಳು ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಕಣ್ಣು ಒದ್ದೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಥವಾ ಬೇಜಾರಾಗಿ ಕೂತಿದ್ದೆ. ಅವಳು ನನ್ನ ಕಡೆ ಗಮನ ಇಲ್ದಂಗೆ ಅವಳ ಪಾಡಿಗೆ ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಾಯಿದ್ಲು. ಅಲ್ಲಿ ಗೊತ್ತಾಯಿತು, ಫಸ್ಟ್ ಪ್ರಿಯಾರಿಟಿ ಫಸ್ಟ್ ಫ್ರೆಂಡ್ಗೇನೆ. ನಾವು ಯಾವತ್ತೂ ಲಾಸ್ಟ್ ಸೀಟಲ್ಲಿ ಇರ್ತೀವಿ ಎಲ್ಲರಲ್ಲೂ. ಇವನ್ ಅಲ್ಲಿ ಕೂಡ, ಚೇತು ಅಲ್ಲಿ ಕೂಡ, ಬಿಂದು ಅಲ್ಲಿ ಕೂಡ, ಓಕೆನಾ. ಅದಕ್ಕೆ ಫೈನಲ್ ಡಿಸೈಡ್ ಮಾಡಿದ್ದೀನಿ, ನನ್ನ ಕಡೆಯಿಂದ ಕಾಲ್ ಮೆಸೇಜಸ್, ಇರಿಟೇಟೆಡ್ ಕಾಲ್ ಮೆಸೇಜಸ್ ಹೋಗಲ್ಲ ಮೂವರೆಗೂ. ವರ್ಷಂಗಿರ್ಬೋದು, ಚಂದುಗಿರ್ಬೋದು, ಚೇತುಗಿರ್ಬೋದು, ನಾನು ಯಾರಿಗೂ ಮಾಡಲ್ಲ. ಇನ್ನು ಏನೇ ಇದ್ರೂ ಕೂಡ ಹಾಯ್, ಹಲೋ, ಬೈ ಬೈ, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಇಷ್ಟೇ ಮಾಡ್ತೀನಿ. ಬಟ್ ಡಿಸೈಡ್ ಮಾಡಿದ್ದೇನೆ, ಮದರ್ ಪ್ರಾಮಿಸ್ ಆಗ್ಬಿಟ್ಟು ಮಾಡಿದ್ದೇನೆ. ಗೊತ್ತಿಲ್ಲ ನಂದು ಅವ್ರಿಗೋಸ್ಕರ ಅದು ಪ್ರಾಮಿಸ್ ತೆಗಿಯಲ್ಲ. ಮೇ ಬಿ ತೆಗೆದ್ರೆ ನಮ್ಮ ಅಮ್ಮಂಗೆ ಕ್ಷಮೆ ಕೇಳ್ತೇನೆ, ಆ ಪ್ರಾಮಿಸ್ನ ವಾಪಸ್ ತಗೋತಾನೆ. ಬಟ್ ವರ್ಷಂಗೆ 1,000 ಏನು ಕೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಅದೇ ಏನು, ನಾನು ಬಸ್ಗೆ ಲೇಟ್ ಮಾಡಿದ್ದು. ಬಸ್ಗೆ 20 ನಿಮಿಷ ಅಂದರೆ ಶಿರಾದಲ್ಲಿ ಇಳಿಸ್ಬಿಟ್ಟು ಅವಳಿಗೆ ಲೇಟ್ ಮಾಡಿದ್ದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ಸ್ವಲ್ಪ ಅವಳು ಕೋಪ ಜಾಸ್ತಿ. ನನಗೆ ಇಷ್ಟಪಟ್ಟು ನನಗೆ ಕೋಪ ಬರ್ಸಿದ್ರೆ ಅಥವಾ ಬೇಜಾರು ಮಾಡಿದ್ರೆ ನನ್ನ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಅದು ಬಿಂದುಗೂ ಬಂದಿದೆ, ಚಂದುಗೂ ಬಂದಿದೆ, ಇವಾಗ ವರ್ಷಗೂ ಬಂದಿದೆ. ಪ್ರೆಸೆಂಟಾಗಿ ನಾನು ಮಾತಾಡ್ತಿರೋದು ಯಾರ ಜೊತೆ ಅಂದರೆ ಬಿಂದು ಜೊತೆ, ಚಂದು ಜೊತೆ. ಚೇತ ಆಲ್ರೆಡಿ ಒಂದು 100 ಸಲ ಮಿಸ್ ಕಾಲ್ ಇದೆ, ಎತ್ತಿಲ್ಲ. ಬಿಕಾಸ್ ಅವ್ನು ಕಡೂರಿಂದ ಬರುವಾಗ, ಬೆಂಗಳೂರಿಂದ ಕಡೂರು ತನಕ ಬರುವಾಗ ಒಂದು 30 ಸಲ ಫೋನ್ ಮಾಡಿದ್ದೆ. ಗುರು, ನನಗೆ ಫೋನ್ ಎತ್ತಕ್ಕಾಗಲ್ಲ, ಇರಿಟೇಟ್ ಮಾಡಬೇಡ, ಜನ ತುಂಬ ಇದ್ದಾರೆ ಅಂತ. ನಾನು ಎಕ್ಸಾಮಲ್ಲಿ ಬರೆಯೋಕೆ ಹೋಗ್ಬೇಕಿತ್ತು, ಅವಾಗ ಫೋನ್ ಮಾಡಿದ್ದೆ. ಬಿಡು, ಒಂದು 2 ಕ್ವಶನ್ ಬರೆಯೋದು ಬೇಡ, ನನ್ನ ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ಮಾತಾಡ್ತಾ ಅಂಥ ಟೈಮಲ್ಲಿ ಮಾತಾಡ್ತಿದ್ದೀನಿ. ಬಟ್ ಇವ್ನು ಮಾತಾಡ್ತಿಲ್ಲ. ಇದು ಪಿಕ್ರಿ ಟ್ರೈನಲ್ಲಿ ಬರ್ಬೇಕಾರೆ, ಅದಕ್ಕೆ ನಾನು ಯಾವತ್ತೂ ಮಾತಾಡಬಾರ್ದು ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ವರ್ಷ ಆಗಿರ್ಬೋದು, ಚಂದು ಆಗಿರ್ಬೋದು, ಚೇತು ಅಲ್ಲ ಬಿಂದು ಆಗಿರ್ಬೋದು, ನನಗೆ ಕೋಪ ಬರ್ಸಿದ್ರೆ ಅವ್ರ ಹತ್ರನೂ ಅಷ್ಟೇ, ನಾನು ಲೌಡ್ ಅಂದರೂ ಮಾತಾಡೋಲ್ಲ. ನನಗೆ ಯಾರ ಅವಶ್ಯಕತೆ ಅನ್ನೋದಕ್ಕಿಂತ ನನಗೆ ಬೇಡ, ಫ್ರೆಂಡ್ಶಿಪ್ ಬೇಕಿತ್ತು, ಅವ್ರ ಜೊತೆ ಮಾತಾಡಬೇಕಿತ್ತು, ಅಡಿಟ್ ಆಗಿದೆ, ನನ್ನ ಫೀಲ್ ಇತ್ತು ಅವ್ರ ಮೇಲೆ, ಎಲ್ಲ ಥರದಲ್ಲೂ ಫೀಲ್ ಇತ್ತು. ಬಟ್ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನನ್ನ ಪಾಡಿಗೆ ನಾನು ಏಕಾಂಗಿಯಾಗಿ ಹೋರಾಡ್ತೀನಿ. ಅಂದರೆ ಇದುವರೆಗೂ ಏಕಾಂಗಿಯಾಗಿ ಹೋರಾಡಿದೆ. ಬಟ್ ಅವ್ರ ಸಪೋರ್ಟ್, ಜಸ್ಟ್ ಅವ್ರದ್ದೊಂದು ಲೈಕ್ ಕೇಳ್ತಾ ಇದ್ದೆ, ಕಮೆಂಟ್ ಕೇಳ್ತಾ ಇದ್ದೆ, ಸಜೆಸ್ಟ್ ಕೇಳ್ತಾ ಇದ್ದೆ. ಬಟ್ ಕಮೆಂಟ್ ಯಾರು ಮಾಡಿದ್ರು, ಲೈಕ್ ಅಂತೂ ಮಾಡಿದ್ರೆ, ಸಜೆಸ್ಟ್ ಅಂತೂ ಕೊಡ್ತಾಯಿದ್ರು. ಬಟ್ ಓಕೆ, ನಂದು 3ನೇ ಲಾಗು 2ನೇ ಲಾಗು ತುಮಕೂರು ಆಗಬೇಕಿತ್ತು. ಅದು ಯಾವುದೋ ಕಾರಣಾಂತರಗಳಿಂದ ಮೊಬೈಲ್ ಅಪ್ಡೇಟ್ ಆಗಿ ಇಡೀ 8,000 ಫೋಟೋಸ್ ಹೋಯಿತು, 3,000 ವೀಡಿಯೋ ಹೋಯಿತು, ಎಲ್ಲ ಹೋಯಿತು. ಬಟ್ ಅದೇನೋ ವಿಧಿ ಅಲ್ಲಿಗೆ ಕರ್ಕೊಂಡು ನಾನು ಚಿತ್ರದುರ್ಗ ಲಾಗ್ ಮಾಡೋಣ ಅಂದ್ಕೊಂಡೆ. ವರ್ಷನ್ ಬಿಟ್ಬಿಟ್ಟು ನಮ್ಮ ತಿಪ್ಪೇಶ್ ಅಂಕಲ್ ಹೂವಿನ ವ್ಯಾಪಾರ ಇದ್ದಾರೆ, ಅಲ್ಲಿ ಉಳ್ಕೊಂಡು ನಾನು ಚಿತ್ರದುರ್ಗ ಲಾಗ್ ಮಾಡೋಣ ಅಂದ್ಕೊಂಡೆ. ಯಾಕೋ ಅದು ವೈಪ್ ಕ್ರಿಯೇಟ್ ಆಗಲಿಲ್ಲ. ಅವ್ರ ಮನೆಗೆ ಹೋದೆ, ಅವ್ರ ಮಗಳು ಬೇರೆ ಬಂದಿಲ್ಲ. ಅವ್ರ ಮಗಳ ಮೇಲೆ ಒಂಥರ ಕ್ರಶ್ ಇತ್ತು. ಅವರಮ್ಮ ಮುರ್ಸು ಥರ ಸುಮ್ಮನೆ ಸ್ವಭಾವ ಅಂತ ನಂಗೆ ಅನ್ನಿಸ್ತು. ಇರಪ್ಪ ಅಂತ ಎಷ್ಟು ರಿಕ್ವೆಸ್ಟ್ ಮಾಡೋದು, ನನಗೆ ಯಾಕೋ ವೈಪ್ ಕರೆಕ್ಟ್ ಆಗಲಿಲ್ಲ. ದುರ್ಗದಿಂದ ನಾನು ಐ ಥಿಂಕ್ 7:30 ಬಸ್ಗೆ ಬಂದುಬಿಟ್ಟೆ. ಅಜ್ಜಂಪುರದಲ್ಲಿ ಇಳಿಬೇಕಿತ್ತು. ಇಳಿದು ನಾನು 3ಗೆ ಹೋಗ್ತಾಯಿದ್ದೆ. ಫ್ರೆಂಡ್ ಮನೆಯಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ತುಮಕೂರಿಗೆ ಹೋಗೋಣ ಅಂತ ಸ್ಕಿಚ್ಚಿರಲಿಲ್ಲ. ಬಟ್ ನಾನು ಇಲ್ಲಿಗೆ ಬಂದ್ವಿ ಗುರು. ಅವ್ರು ಅಜ್ಜಂಪುರದಲ್ಲಿ ಹೇಳಿದ್ದೀನಿ, ನನಗೆ ಗೊತ್ತಿಲ್ಲ, ಎಬ್ರಿಸಿ ನಿದ್ದೆ ಬರುತ್ತೆ, ಸ್ಟೈನ್ ಆಗಿದೆ, ಬ್ಯಾಕ್ ಪೇನ್ ಇದೆ, ಗ್ಯಾಸ್ಟ್ರಿಕ್ ಇದೆ, ಎಬ್ರಿಸಿ ಅಂತ. ಬಟ್ ಅವರು ಕಡೂರಿಗೆ ಬಂದಾಗ ಎಬ್ರಿಸಿದ್ದಾರೆ. ಏನು ಲಾಸ್ಟ್ ಸ್ಟಾಪ್ ಅಂತೂ ಇಳಿದೆ ಸರ್, ಹೊರಗಡೆ ಮಲ್ಕೊಳ್ಳಿ ಅನ್ನೋ ಥರ. ಆಮೇಲೆ ಹೆಂಗೆಂಗೋ ಚಂದು ಫ್ರೆಂಡ್ ಆಗಿರೋದ್ರಿಂದ ಮಿಥುನ್ ಬ್ರೋ ಬಿಡಿಸ್ತಿಗೆ ಹೋದೆ. 2 ಮುಖ ಒರೆಸೋದು ವೈಟ್ ಕಲರ್ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿಸಿ
ತಗೊಂಡು ಕಾರ್ಡಲ್ಲಿ ಸ್ವೈಪ್ ಮಾಡಿದೆ, ಹೆಂಗೆಂಗೋ ಬಂತು. ನನ್ನ ಕಾರ್ಡು ಬೆಂಡಾಗಿಬಿಡ್ತು, ಅದ್ರಲ್ಲಿ ಬರ್ತಾ ಇಲ್ಲ, ದುಡ್ಡಿದೆ 8,000 ಬರ್ತಾ ಇಲ್ಲ. ಓಕೆನಾ, ಅದಕ್ಕೆ ಇನ್ನೊಂದು ಕಾರ್ಡ್, ನಮ್ಮ ಅಮ್ಮನ ಕಾರ್ಡ್ ಇತ್ತು, ಅದು ಸ್ವೈಪ್ ಮಾಡಿದೆ. ಅಪ್ಪನ ಕಾರ್ಡ್ ಪಾಸ್ವರ್ಡ್ ಮರ್ತೋಗಿದೆ, ಸ್ವೈಪ್ ಮಾಡಲಿಲ್ಲ. ಅದೊಂದು ಸ್ವಲ್ಪ ದುಡ್ಡಿತ್ತು, 3 ಲಕ್ಷ ಏನೋ ಇದೆ. ಅದೇ ಇಷ್ಟ ಆಗಿದೆ. ಇವಾಗ ನಂದು ಲಾಗ್ ಬಂದುಬಿಟ್ಟು ತುಮಕೂರು ಲಾಗ್ ಮಾಡ್ತಾಯಿದ್ದೀನಿ, ಸಿದ್ಧಗಂಗಾ ಮಠದ್ದು. ಸಪೋರ್ಟ್ ಇಷ್ಟು ದಿವಸ ಅವ್ರನ್ನ ಕೇಳ್ಕೊತಾ ಇದ್ದೆ, ಅವ್ರು ಯಾರೂ ಬೇಡ ಸರ್, ನೀವು ಮಾಡಿ ಸರ್ ಸಾಕು ಸರ್. ಒಬ್ಬರು ಲೈಕ್ ಮಾಡಿ ಸರ್, ಒಬ್ಬರು ಶೇರ್ ಮಾಡಿ ಸರ್ ಸಾಕು ಸರ್. ಒಬ್ಬರು ಶೇರ್ ಮಾಡಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಅವರು ಮೀಟ್ ಮಾಡಿ ಹೊಸಬ್ರು ಯಾರು ನನ್ನ ವೀಡಿಯೋಗೆ ಹೊಸಬ್ರು ಲೈಕ್ ಮಾಡ್ತಾರೋ ಅವ್ರು ಹೇಳಿದ ಟೈಮ್ಗೆ, ಅವ್ರು ಹೇಳಿದ ಡೇಟ್ಗೆ, ಅವ್ರು ಹೇಳಿದ ಲೊಕೇಶನ್ಗೆ ನಾನು ಬಂದ್ಬಿಟ್ಟು ಒಂದು ಕಾಫಿ ಅಥವಾ ಒಂದು ಊಟ ಕೊಡಿಸ್ಬಿಟ್ಟು ಹೋಗ್ತೀನಿ, ನನ್ನ ಫ್ರೆಂಡ್ಸ್ಗಳು ಬಿಟ್ಟು. ಓಕೆನಾ, ಅವ್ರನ್ನ ಓಕೆ ಅವರು ಕೂಡ ಬನ್ನಿ ಊಟ ಕೊಡಿಸಿ ಮೀಟ್ ಮಾಡೋ ಅಂದರೆ ಅವ್ರ ಜೊತೆ ಒಂದು ಲಾಗ್ ಮಾಡಿ, ಯಾರೋ ಹೋಗ್ತಾ ಇದ್ದಾರೆ, ಕೊಡಿಸ್ತೀನಿ. ಈ ಸೌಂಡ್ ಬಂದಾಗ ನಾನು BP ಸರ್ ನೆನಪಾಗ್ತಾರೆ. ಏನು ಗೊತ್ತಾ, ಈ ಸೌಂಡ್ ಸ್ಕೂಲಲ್ಲಿದ್ದಾಗ ಈ ಸೌಂಡ್ ಬಂದಾಗೆಲ್ಲವ ಓದ 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 ಇದು ಏನಕ್ಕೆ ಸೌಂಡ್ ಮಾಡುತ್ತೆ ಅಂದರೆ ಓದ ಸೌಂಡ್ ಮಾಡುತ್ತೆ ಅಂತಿದ್ರು. ಬಟ್ ಇದು ಪೊಲೀಸರದು. ಓಕೆನಾ, ಇದು ಆಂಬುಲೆನ್ಸ್ ಅಲ್ಲ. ಬಟ್ ಆಂಬುಲೆನ್ಸ್ ಬಂದಾಗ ಅವ್ರು ಆ ಥರ ಹೇಳ್ತಾಯಿದ್ರು. ನಮಸ್ಕಾರ, ಒಂದು ವಿನಯ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಯೂಟ್ಯೂಬ್ ನೇಮ್ ವಿನಯ್ ಶೆಟ್ಟಿ 3514 ಅಂತ ಹೊಡೆದೇ ಬರುತ್ತೆ. ನಿಮ್ಮಿಬ್ಬರು ನೇಮ್? Your name is? What is your qualification? Which class you are studying? I am studying in 8th. I am studying in 8th. Your favorite subject, please. Subject name, please. My subject favorite name is Kannada. Your favorite name is? My subject name is Kannada. Your favorite two people favorite name is Kannada. Okay, your favorite teachers? My favorite teacher is NR Nalla madam. Nandini? Raju sir. Your favorite teacher? JS. Okay. ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ನೀನು? ಹಾಂ, 4 ತಿಂಗಳು. ಓಕೆ, ನಿಮ್ಮಿಬ್ಬರಿಗೂ ಏಜ್ ಮೇ ಬಿ ಒಂದು 16 ಇರ್ಬೋದಾ? 14. ಈ ಮಠದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತೋ ಅದನ್ನು ಹೇಳ್ತಾ ಹೋಗಿ. ಈ ಮಠದ ಸಂಸ್ಥಾಪಕರು ಯಾರು? ಓಕೆ, ಮಹಾಸ್ವಾಮಿಗಳು. ಈಗ ಪ್ರೆಸೆಂಟಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಿರೋ ಸ್ವಾಮಿಗಳು ಯಾರು? ಓಕೆ, ಇಲ್ಲಿ ಎಷ್ಟು ಜನ ಓದ್ತಿದ್ದಾರೆ ಅಂತ ಗೊತ್ತಾ? 10,000 ಜನ. 1ನೇ ತರಗತಿಯಿಂದ ಹಿಡಿದು ಎಲ್ಲಿವರೆಗೂ ಇದೆ? ತುಮಕೂರಿದೆ. 1ನೇ ತರಗತಿಯಿಂದ ಡಿಗ್ರಿ ತನಕನೂ ಇದೆ, B.Ed ತನಕ. 3ನೇ ಕ್ಲಾಸಿಂದ 10th ವರೆಗೂ ಇಲ್ಲಿದೆ. ಇದೇ ನೇಮಲ್ಲಿ ಇದೇ ಸಂಸ್ಥೆ ನಡೆಸ್ತಾ ಇರೋದು. 10th ಹಿಡಿದು ನೆಕ್ಸ್ಟ್ 1ನೇ ಫಸ್ಟ್ ಇಯರಿಂದ ಹಿಡಿದು ಡಿಗ್ರಿ B.Ed ತನಕನೂ ಇದೆ, ನನಗೆ ಗೊತ್ತು. ಓಕೆ, ಈ ಮಠದಿಂದ ಬಂದು ನೀವು ವೈಯಕ್ತಿಕವಾಗಿ ಅಥವಾ ಏನು ಕಲಿತ್ರಿ? ಶಿಕ್ಷಣ ಬಿಟ್ಟು, ಶಿಕ್ಷಣ ಎಲ್ಲ ಕಡೆ ಶಿಕ್ಷಣ ಕಲಿಸ್ತಾರೆ, ಇಲ್ಲಿ ಏನು ಕಲಿಸಿದ್ರು? ಹಾಂ, ಸ್ವಲ್ಪ ಗಟ್ಟಿಗೆ ಮಾತಾಡು. ನೀನೇನು ಕಲ್ತವ? ನಗಬೇಡ, ಕಾಮ್. ಹಾಂ, ಓಕೆ. ನಿಮ್ಮ ಊರಲ್ಲಿ ಓದಿದ್ದಿದ್ರೆ ಅಥವಾ ಊರಲ್ಲಿ ಓದಿದ್ದಕ್ಕೂ ಇಲ್ಲಿ ಓದಿದ್ದಕ್ಕೂ ವ್ಯತ್ಯಾಸ ಏನು? ಅಲ್ಲಿ ಓದ್ತಿದ್ದರೆ ನಮಗೆ ಏನು ಬೇಕಾಗಿದ್ರೆ ನಾವು ಅಪ್ಪ ಅಮ್ಮ ಮಾಡ್ಕೊಳ್ತಿದ್ರು. ಆವಾಗ ನಮ್ಮ ಅದ್ರ ಬಗ್ಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಇವಾಗ ನಮ್ಮ ಬಟ್ಟೆ ನಾವೇ ತಂದ್ಕೊತೀವಿ, ಎಲ್ಲ ನಾವೇ ಮಾಡ್ಕೊತೀವಿ, ನಮ್ಗೆ ಗೊತ್ತಾಗ್ತಿದೆ ಅಷ್ಟೇ. ಅಂದರೆ ಮನೇಲಿದ್ದಿದ್ರೆ ಅಪ್ಪ ಅಮ್ಮ ಎಲ್ಲ ನೋಡ್ಕೋತಾ ಇದ್ರು, ಬರೀ ನಾವು ತಿಂಡಿ ಕೊಟ್ಟಿದ್ದನ್ನ ತಿಂದ್ಬಿಟ್ಟು ಆರಾಮಾಗಿ ಹೋಗಿ ತರ್ತಾಯಿದ್ವಿ, ಬ್ಯಾಗ್ ಬಿಸಾಕ್ತಾಯಿದ್ವಿ. ಇಲ್ಲಿ ನಮ್ಮ ಬ್ಯಾಗ್ ನಾವೇ ಇಟ್ಕೋಬೇಕು, ನಮ್ಮ ಊಟ ನಮ್ಮ ತಟ್ಟೆ, ನಮ್ಮ ಬಟ್ಟೆ ನಾವೇ ತೊಳಿಬೇಕು. ಈ ಥರ ಅಂದರೆ ನಿಮ್ಮ ವೈಯಕ್ತಿಕ ಕೆಲಸವನ್ನು ನೀವೇ ಮಾಡಬೇಕು. ಓಕೆ, ವೈಯಕ್ತಿಕ ಕೆಲಸ ಕಲಿತ್ರಿ, ಅನ್ನದ ಬೆಲೆ ಗೊತ್ತಾಯಿತು, ಸಮಯ ಪ್ರಜ್ಞೆ ಗೊತ್ತಾಯಿತು. ಓಕೆ, ನೀವು ಎಷ್ಟೊತ್ತಿಗೆ ಮಲ್ಕೊಂಡು ಎಷ್ಟೊತ್ತಿಗೆ ಹೇಳ್ತೀರಾ? ರಾತ್ರಿ 10:30 11 ಗಂಟೆ ಆಗುತ್ತೆ ಮಲಗೋದು. ಬೆಳಗ್ಗೆ 4. ಓಕೆ, ನಿಮ್ಮ 4:30 ದಿನಚರಿ ಹೇಳ್ತಾ ಹೋಗ್ತೀರಾ? ಬೆಳಗ್ಗೆ 4:00 ಎದ್ದೇಳ್ತೀರಾ? ಇನ್ನೇನು ಮಗ ಅಥವಾ ಸ್ನಾನಗೇನ ಮಾಡ್ತೀರಾ? ನಮ್ಮದೇ ಟೈಮ್ ಟೇಬಲ್ ಬೇರೆ ಇರುತ್ತೆ, ಹಾಸ್ಟೆಲಲ್ಲಿ ಇರೋದೇ ಬೇರೆ ಇರುತ್ತೆ. ಓಕೆ, ನಿಮ್ಮದು ಹಾಸ್ಟೆಲಲ್ಲಿ ಇಲ್ವಾ? ನೀವಿರೋದು ಎಷ್ಟು ಜನ? ನಾವು 10 ಜನ ಇದ್ದೀವಿ. 10 ಜನ ಸ್ಟೂಡೆಂಟ್ಸ್ ಮಾತ್ರ 2. ಓಕೆ ಓಕೆ, ಕಾಲೇಜರು ಒಂದು 6 ಜನ. 6 ಜನ ಇದ್ದೀರಾ. ಓಕೆ ಓಕೆ, ನಿಮ್ಮ ದಿನಚರಿ ಹೇಳಿ. ನಾವು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀವಿ, ತಲೆ ಸ್ನಾನ ಮಾಡಿ ಈ ಥರ ಮಡಿ ಹಾಕ್ಕೊಂಡು ಅಭಿಷೇಕ ಮಾಡ್ತೀವಿ.
ಗಂಟೆ 7:30ಗೆ ಅಭಿಷೇಕ ಮುಗಿಯುತ್ತೆ. ಆಗ ಮುದ್ದೆಯವ್ರು ಬಂದು ನಮಸ್ಕಾರ ಹಾಕೊಂಡು ಹೋಗ್ತಾರೆ. ಮತ್ತು ಗಟ್ಟಿಗೆ ಮಾತಾಡು. 7:30ಇಂದ 8:30ವರೆಗೂ ಇದು ಮಿಡ್ಲ್ ಸ್ಕೂಲವ್ರಿಗೆ ವೇದ ಸಂಸ್ಕೃತ ಅಧ್ಯಾಯ ಇರುತ್ತೆ. 8:30ಇಂದ 10 ಗಂಟೆಗೆ 8thವರೆಗೆ 10thವರೆಗೂ ಇರುತ್ತೆ. ಆಮೇಲೆ 10 ಗಂಟೆಗೆ ಕ್ಲಾಸ್ ಮುಗಿಯುತ್ತೆ. 10:45ವರೆಗೂ ಲಂಚ್ ಟೈಮ್ ಇರುತ್ತೆ. 10:45ಇಂದ 2 ಗಂಟೆವರೆಗೂ ಕ್ಲಾಸಸ್ ಇರುತ್ತೆ. 2 ಗಂಟೆಗೆ ಬ್ರೇಕು. ಆಮೇಲೆ 2:45ಇಂದ ಸಂಜೆ 4:45ವರೆಗೂ ಮತ್ತೆ ಕ್ಲಾಸ್ ಇರುತ್ತೆ. 4:45ಗೆ ಸ್ಕೂಲ್ ಬಿಡುತ್ತೆ. 4:45ಗೆ ಮತ್ತೆ ಹಾಸ್ಟೆಲ್ಗೆ ಹೋಗಿ ಎಲ್ಲ ರೆಡಿಯಾಗಿ ಮತ್ತೆ 5:45ವರೆಗೂ ಫ್ರೀ ಇರುತ್ತೆ, ಆಟ ಆಡ್ತೀವಿ. ಆಮೇಲೆ 5:15ಇಂದ ಇದು ಪ್ರೇಯರ್ ಟೈಮ್ ಆಗುತ್ತೆ. ಆಗ ಪ್ರಾರ್ಥನೆಗೆ ರೆಡಿಯಾಗಿ ಪ್ರಾರ್ಥನೆ ಮಾಡ್ತೀವಿ. 6:45ಗೆ ಪ್ರಾರ್ಥನೆ ಇರುತ್ತೆ. 7 ಗಂಟೆವರೆಗೂ ಇರುತ್ತೆ ಪ್ರಾರ್ಥನೆ. 7 ಗಂಟೆಗೆ ಊಟಕ್ಕೆ ಬಿಡ್ತಾರೆ. ಊಟ ಹೋಗಿ ಬಂದು ಆಮೇಲೆ 8 ಗಂಟೆಯಿಂದ ಎದ್ದು 10 ಗಂಟೆವರೆಗೂ ಸ್ಟಡಿ ಇರುತ್ತೆ. ಆದರೆ ನಾವು ಈ ಗದ್ಗೆಯಲ್ಲಿ ಆ ಥರ ಮಾಡಲ್ಲ. 10 ಗಂಟೆವರೆಗೂ ನಾವು ಇಲ್ಲಿ ಎಲ್ಲ ಗದ್ಗೆಯಲ್ಲಿ ಆ ಥರ ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ಮುಂದೆ ಹೇಳು. ಅದೇ ಅಂದರೆ ಈಗ ಎಲ್ಲಿವರೆಗೂ ಆಯಿತು? 10 ಈಗ 6:45 ತನಕ ಹೇಳಿದ್ದೆ. ನಂತರ 6:45ವರೆಗೂ ಅಲ್ಲ, ಅಲ್ಲಿವರೆಗೆ ಅವರು ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ಮತ್ತೆ ಸ್ಟಡಿಗೆ ಹೋಗ್ತಾರೆ. 10 ಗಂಟೆ ಮಲಗಿಬಿಡ್ಬೇಕಲ್ಲ. ಓಕೆ ಓಕೆ. ನಿಮ್ದು ಇವಾಗ ದಿನಚರಿ ಸೇಮ್ ಅದೇ ಥರ ಇರುತ್ತೆ. ಬಟ್ ನೀವು ಹಾಸ್ಟೆಲಲ್ಲಿ ಇರಲ್ಲ, ಇಲ್ಲಿರ್ತೀರ. ಬಟ್ ನಿಮಗೆ 6:45 ತನಕ ಅವ್ರ ಥರನೇ ದಿನಚರಿ ಇರುತ್ತೆ. 6:45ಇಂದ 10 ಗಂಟೆ ತನಕ ನೀವು ಇಲ್ಲೇ ಇರ್ತೀರ, ಇಲ್ಲೇ ಮಲಗ್ತೀರಾ. ಓಕೆ. ಇದು ಅಷ್ಟು ನಿಮ್ಮ ನೀಟ್ನೆಸ್ ಇವನ್ನೆಲ್ಲ 10 ಜನ ಮೇಂಟೈನ್ ಮಾಡ್ತಿರೋದಾ? ಇದು ಹೂ ಮುಡಿಸಿರೋದೆಲ್ಲ ನೀವೇನಾ? ಅರ್ಚಕರು ಬರ್ತಾರೆ. ಓಕೆ. ನಿಮಗೆ ಇಲ್ಲಿ ಫುಡ್ಡು ಈಗ ಊಟ ಹೊರಗಡೆ ನಾವು ಚಿಕನ್ ಮಟನ್ ಅಥವಾ ಪೂರ್ತಿ ಕೇಳು ನಮಗೆ ಇಷ್ಟ ಪದಾರ್ಥಗಳು ತಿಂತೀವಿ. ಇಲ್ಲಿ ಇಂಥ ಫುಡ್ಡೇ ತಿನ್ನಬೇಕು, ಇದು ಪುಣ್ಯ ಸ್ಥಳ, ದೇವರ ಸ್ಥಳ. ನಿಮ್ಗೊಂದು ದಿನ ಆಸೆ ಆಗುತ್ತೆ ಏನಾದ್ರು ಬೇರೆ ತಿನ್ನಬೇಕು, ಪಾನಿಪುರಿ, ಗೋಲ್ಗುಪ್ಪ ಫಾರ್ ಎಕ್ಸಾಂಪಲ್, ಈ ಥರ ಏನಾದರೂ ಕೊಡ್ತಾರಾ? ಹಾಂ, ತಂದು ಕೊಡ್ತಾರೆ. ತಂದು ಕೊಡ್ತಾರೆ. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀಯಾ? ಬಸವರಾಜ್ ಸರ್ ಅಂತ. ಅವರು ಇಲ್ಲಿ ಮ್ಯಾನೇಜರ್, ಇಲ್ಲಿ ಇಷ್ಟು ಮಾತ್ರ ನೋಡ್ಕೊಳ್ಳೋದು. ಅಂದರೆ 10 ಜನನ ಮೇಂಟೈನ್ ಮಾಡಿ ಗದ್ಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು. ಅದು ಯಾವಾಗಲೂ ನಿಮಗೆ ಬೈತಾ ಇದ್ರಲ್ಲ ಅವರ? ಓಕೆ, ಇಷ್ಟ ಆಯಿತು. ನೀನು ನೆಕ್ಸ್ಟ್ ಏನಾಗಬೇಕು ಅಂದ್ಕೊಂಡಿದ್ಯಾ? ಜಾಬ್ ತಗೋಬೇಕು. ನೀನು ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ಯಾ? ಓಕೆ. ನೀನೇನು ಓದ್ತಿರೋದಂದೆ? ನೀನು 8th, ಒಂದೇ ಕ್ಲಾಸ್ ಬಂಟ? ಅಕ್ಕಪಕ್ಕ ಕೊಡ್ತೀರಾ? ಓಕೆ ಓಕೆ. ಇಲ್ಲಿ ಒಂದು 10,000 ಜನ ಓದ್ತಾರೆ ಒಂದು ವರ್ಷಕ್ಕೆ, ಇದು ಕಾಲೇಜಿಂದ ಹಿಡಿದು ಎಲ್ಲ ಸೇರಿ ಇದ್ದೀರಾ? ಹಾಂ. ಎಷ್ಟು ಸೆಕ್ಷನ್ಸ್ ಇದೆ ಟೋಟಲು? ಎ ಇಂದ ಜೆ, ABCDEFGHIJ 15 ಅಂದರೆ ಇಲ್ಲಿ 1,500 ಜನ ಆಯಿತು. ನಿಮ್ಮ ಸೆಕ್ಷನಲ್ಲಿ 1,500 ಜನ ಇದ್ದೀರಾ. ಒಂದನೇ ಕ್ಲಾಸಲ್ಲಿ ಒಂದು ಸೆಕ್ಷನ್ ಇರುತ್ತೆ ಅಂತ ತಿಳ್ಕೊ. ಒಂದನೇ ಕ್ಲಾಸಿಂದನೂ ಎ ಇಂದ ಜೆ ತನಕ ಸೆಕ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆನಾ? 3ನೇ ಕ್ಲಾಸಿಂದ ಇಲ್ಲಿದೆ. ಓಕೆನಾ? 3ನೇ ಕ್ಲಾಸಲ್ಲಿ ಎ ಇಂದ ಹಿಡಿದು ಜೆ ತನಕ ಪ್ರತಿ ಕ್ಲಾಸಲ್ಲೂ ಇದೆ. ಅಲ್ಲಿಗೆ 3ನೇ ಕ್ಲಾಸಿಂದ 1,500 ಜನ ಲೆಕ್ಕ ಹಾಕೊಂಡ್ರೆ 10ನೇ ಕ್ಲಾಸ್ ತನಕ ಎಷ್ಟಾಯಿತು? 10,000 ಆಯಿತು. ಬೇಡ, ಒಂದು 8ರಿಂದ 10,000 ಜನ ಇಲ್ಲಿ ಓದ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಔಟ್ಪುಟ್ ಇನ್ಪುಟ್ ಅಂದರೆ ಹೋಗ್ತಾರೆ ಬರ್ತಾರೆ. ಓಕೆ. ನೀನೇನಾಗಬೇಕು ಅಂದರೆ ಒಳ್ಳೆ ಜಾಬ್ ತೊಗೋಬೇಕು ಅಂದರೆ ನೀನೊಂದೇ. ಈ ಮಠದಿಂದ ನೀವು ಒಂದು ಒಳ್ಳೆ ವಿಚಾರನ ಕಲ್ತಿದ್ದೀನಿ ಅಂದರೆ ಏನು? ಅಂದರೆ ಅಲ್ಲಿದ್ದಿದ್ರೆ ಅಥವಾ ಒಂದು 9 ಗಂಟೆಗೆ ಹೇಳೋದು, ಫ್ರೆಂಡ್ಸ್ ಜೊತೆ ಗೋಲಿ ಆಡೋದು, ಬುಗುರಿ ಆಡೋದು, ಒಂದು ಶಿಸ್ತು ಕಲಿತಾ ಇರಲಿಲ್ಲ. ಇಲ್ಲಿಗೆ ಬಂದು ಶಿಸ್ತನ್ನು ಕಲ್ತಿದ್ದೀರಾ. ಎಜುಕೇಷನ್ ಕಲ್ತಿಲ್ಲ ಅಂದರೂ ಶಿಸ್ತನ್ನು ಕಲ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ಇವಾಗ ನೀವಿಬ್ಬರು ಓದ್ತೀರ ಚೆನ್ನಾಗಿ ನನಗನ್ಸುತ್ತೆ. ಇನ್ನೊಬ್ಬ ಚೆನ್ನಾಗಿ ಓದಲ್ಲ, ಅವನನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ನಿಮ್ಮ ಮೇಡಮ್ಸ್? ಕಲೀಲಿಲ್ಲ ಅಂತಂದ್ರೂ ಆದಷ್ಟು ಟ್ರೈ ಮಾಡ್ತಾರೆ. ಅದಕ್ಕೆ ಮಿಂಚಿದವ್ರೆ ಅಂದರೆ ಓಕೆ. ಅಂದರೆ ಇವಾಗ ನಮ್ಮ ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ವಾರ್ಡನ್ಸೂ ಓದಿಸ್ತಾರೆ. ಓಕೆ. ಅಲ್ಲ, ಇವಾಗ ನಮ್ಮಲ್ಲೆಲ್ಲ ಹೆಂಗಿತ್ತು ಅಂದರೆ 8th ನಾವು ಓದಿಲ್ಲ ಅಂದರೆ ನಮ್ಮನ್ನು ಫೇಲ್ ಲಿಸ್ಟ್ ಅಂತ ಮಾಡ್ತಾಯಿದ್ರು. ನಾನು ಫೇಲ್ ಲಿಸ್ಟ್ ಸ್ಟೂಡೆಂಟ್. ಬಟ್ 10th 84% ತೊಗೊಂಡೆ.
ಓಕೆನಾ? ಆ ಥರ ಇಲ್ಲಿ ಏನಾದ್ರು ಮಾಡ್ತಾರಾ? ಅಂದರೆ ಓದಿಲ್ಲವರನ್ನು ಸಪ್ರೇಟಾಗಿ ಎಕ್ಸ್ಟ್ರಾ ಹೇಳ್ಕೊಡೋದು, ಕಲಿಸೋದು, ಎಕ್ಸ್ಟ್ರಾ ಕೋಚಿಂಗ್ ಮಾಡ್ತಾರಾ? ಅಲ್ಲಿ ಹಾಸ್ಟೆಲ್ ಮಾಡ್ತಾರೆ. ಬೇಸ್ ಓದಕ್ಕೆ ಬರೋರಿಗೆ ಒಳಗೆ ಇಟ್ಕೊಂತಾರೆ, ಬರ್ತಿದ್ದಾಗೆ ಹೊರಗೆ ಕುಂದಿಸಿ ನೀರು ಹೇಳ್ಕೊಡ್ತಾರೆ. ಓಕೆ, ಇಬ್ರು ಚೆನ್ನಾಗಿ ಓದಿ ಆಯಿತಾ? ಆಲ್ ದ ಬೆಸ್ಟ್, ಬಾಯ್. ನಮಸ್ತೆ ಮಾಡಿ. ಯಾವುದಾದ್ರು ಒಂದು ಮಂತ್ರ ಹೇಳಿ, ಯಾವುದಾದ್ರು ನಿಮ್ಮ ತ್ರೈಲೋಕ್ಯ ಸಂಪ್ರದಾಯಕ ಜೋರಾಗಿ. ಉಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮೋ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗ ತಾಂ ಧರ್ಮಚಾರಿಣಿ ಶಂಭೋ ಪ್ರಣಮಾಮಿ ಪರಂ ಶಿವಃ. ಪಂಚಸ್ವದನೋ ಭೂತಾನ್ ಪಂಚತತ್ವಾದಿನಾಯಕನ್ ಪಂಚಬ್ರಹ್ಮಯಾನೋ ಮೇ ಪಂಚಾಚಾರ್ಯನ್ ಜಗದ್ಗುರುನ್. ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶತದ್ರೇಷ್ಟೋ ಮನು ಸಜತಾ ಪುರುಷೇ ಅಸಿಭ್ಯ ಮರುದುರೆ ವಿತರ್ಜಯಾನಿ ಕೀಯೇ ಶುನುಕ್ಯ ಶುಶುಮಯ. ಆಯಿತಾ? ಓಂ ತ್ರಂಬಕಂ ಯಜಾಮಹೇ ಜೋರಾಗಿ, ಸುಗಂಧಿಂ ಜೋರಾಗಿ. ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೇಯಮಾಮೃತಃ ಆತು. ಓಂ ಶ್ರೀ ಶಿವಕುಮಾರ ಗುರವೇ ನಮಃ. ಉರ್ವಾರುಕರಸೇನ ಸ್ಥಾಪಯಾಮಿ. ಓಂ ಶುದ್ಧೋದಕೇನ ಸ್ಥಾಪಯಾಮಿ. ಹೇಳ್ತಾ ಹೋಗ್ರಿ, ಆಯಿತಾ? ಇನ್ನೊಂದು ಹೇಳಿ, ನಿಮಗೆ ಸಾಕಾಗೋ ತನಕ ಹೇಳಿ, ಅಥವಾ ಇನ್ನೊಂದು ಒಂದು ಮೂರು ಹೇಳಿ ಇನ್ನು. ಗಟ್ಟಿ. ಸರ್ವೇ ಸಮಾಗತ್ಯ ಶಿವಪೂಜಾಂ ಗೃಹೇ ಮನಃ. ಪೂಜಾ ವಿಘ್ನಕರ ನದ್ಯ ದೂರೀಕೃತ್ಯ ಸುರಾದರಾತ್. ಕಂಠಂ ಯಂ ವಂ ಶುದ್ರೋಪದ್ರವಂ ನಾಶಯ ನಾಶಯ. ಓಂ ಭಟ್ ಸ್ವಾಹಾ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತೆ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾಃ ಅತಿಪಾತ್ಮ ನಾಮಾಮೃತತರೇಣ. ಓಂ ಭೂರ್ಭುವಃ ಸ್ವಃ. ಓಂ ಸ್ವಃ. ಓಂ ಮಹಃ. ಓಂ ಜನಃ. ಓಂ ತಪಃ. ಓಂ ಸತ್ಯಂ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಮೃತೋ ಅಮೃತೋ ಭರ್ಗೋ ದೇವಸ್ಯ ಧೀಮಹಿ. ಓಂ ಶಿವ ಶಿವ ಶಂಭೋರಾಜ್ಞಯ ಪ್ರವರ್ತಮಾನಸ್ಯ ಆದ್ಯಂ ಬ್ರಹ್ಮಣೋ ದ್ವಿತೀಯ ಪರಾತ್ರೆ ಶ್ವೇತವರಾಹೇ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ಮೇರೋ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ವ್ಯಾವಹಾರಿಕಚಕದೇಶೆ ವ್ಯಾವಹಾರಿಕಾಂಗಮಾನೆ ಶಾಲಿವಾಹನಶಕೆ ಪ್ರಭವಾಮಿ ಷಷ್ಠಿ ಸಂವತ್ಸರಾಣಿ मध्ये ಅಸೂತ್ರೋತ್ಪನ್ನೋಹಂ ಮಮೋತ್ಪಾತ ದುರಿತಕ್ಷಯದ್ವಾರ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಇಷ್ಟಲಿಂಗ. ಓಂ ಆತೆ ಏ ಪಿತರ್ಮರುತ ಸುಮ್ನಮೇ ಏತುಮಾನ ಸೂರ್ಯಸ್ಯ ಸಂದೃಶೋ ಯೋತ ಅಭಿನವ ವೀರಂ ಅರ್ವತಿ ಕ್ಷಮೇತ ಸಪ್ರಜಾ ಆಯೇ ಮಹಿರುದ್ರ ಪ್ರಜಾಭಿಃ. ಓಂ ಭೂಃ ಶ್ರೀ ಶಿವಕುಮಾರ ಗುರವೇ ನಮಃ. ಮೂಲೇನ ಭುಂಕ್ತಿ ಕರೋಮಿ. ಹೇಳು. ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದಿ. ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮಗೆ ಇಬ್ಬರಿಗೂ. ನಮಸ್ತೆ. ಚಂದು ವರ್ಷ ಬಿಂದುವಿಗೆ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ನಮಗೂ ನಮ್ಗೆ ಹೇಳಿದ್ರು ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್ ಅವರಿಗೆ ಒಳ್ಳೆಯದಾಗಲಿ. ನಿಮಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಯುವರ್ ಎಜುಕೇಷನ್, ಯುವರ್ ಫ್ಯೂಚರ್. ಓಕೆ, ಬಾಯ್. ಶಾಪಲ್ಲಿ ನೀನು ಕೊಟ್ಟಿರೋ ಇದನ್ನ ಟಿಶ್ಯೂ ಕೊಟ್ಟೆ ಅಲ್ಲ, ಇದು ಏನೋ ಕಣೆ ಕೊಟ್ಟೆ. ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಯಲ್ಲಿ ಇವರು
ಆ ಗುಡಿಯ 10 ಜನರು ಸೇರಿ ಆ ಗುಡಿಯನ್ನು ಪೂಜೆ ಪುನಸ್ಕಾರ ಪ್ರವಚನ ಭಕ್ತಿಗೀತೆಗಳು ಮತ್ತು ಪೂಜೆಗೆ ಸಂಬಂಧಪಟ್ಟಂತಹ ಪದಗಳು ಹಾಡುಗಳು ಗೀತೆಗಳು ಮತ್ತು ಭಾವಗೀತೆಗಳು ಭಕ್ತಿಗೀತೆಗಳನ್ನು ಹಾಡಿ ನನ್ನನ್ನು ಸಂತೋಷಪಡಿಸಿದರು. ಇವರಿಬ್ಬರಿಗೂ ಧನ್ಯವಾದಗಳು. ಸಂಸ್ಕೃತಿ ವನಕ್ಕೆ ಹೋಗ್ತಾ ಇದ್ದೀನಿ. ಯಾರೋ ನಂತರ ಸೈಕೋ ಪಾರ್ಟ್. ಇಲ್ಲೊಂದು ಯಾವುದೋ ಗುಡಿ ಇದೆ, ಬನ್ನಿ ಹೋಗೋಣ. ಹುಡುಗ ಬಂದ್ಬಿಟ್ಟು ನಂಬರ್ನ ಕೈಗೆ ಬಸ್ಕೊಂಡು ಹೋದ. ಇದಿದೆ ನಿಮಗೆ ತೋರಿಸ್ತಾನೆ. ಇಲ್ಲೂ ಇಷ್ಟ ದೇವರಾದ ಶಿವ ಅವ್ರ ದೇವಸ್ಥಾನ ಇದೆ. ಫಸ್ಟ್ ನಮ್ಮ ವರ್ಷಕ್ಕೆ ಒಂದು ಬೇಗ ಕೆಲಸ ಕೊಡ್ಸಪ್ಪ ನೀನು, ಆಮೇಲೆ ನನಗೆ ದಾನ ಕೊಡ್ಸಂತೆ, ನಾನು ಚೇತು ಬಿಂದು ಕೊಳ್ಳೋದು ಮಾಡಂತೆ.